ಕಾರುಣಿಕ ಸ್ವಾತಂತ್ರ್ಯತ್ವವ ಮೂರು ವಿಧಗೈಸೆರಡು ತನ್ನೊಳು ನಾರಿಗೊಂದನು ಕೊಟ್ಟ ಸ್ವಾತಂತ್ರ್ಯವ ಸರ್ವರಿಗೆ. ಧಾರುಣಿಪ ತನ್ನುಣುಗರಿಗೆ ವ್ಯಾಪಾರ ಕೊಟ್ಟು ಗುಣಾವಗುಣಗಳ ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತಿಯನೆ ಮಾಳ್ಪ. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 13. ಕಾರುಣಿಕ ಸ್ವಾತಂತ್ರ್ಯತ್ವವ ಮೂರು ವಿಧಗೈಸೆರಡು ತನ್ನೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಅವಶಿಷ್ಟ ಸ್ವಾತಂತ್ರ್ಯ ವಿಭಾಗ ಕ್ರಮವನ್ನು ತಿಳಿಸ್ತಾರೆ. ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯು ತಾನು ಸೃಷ್ಟಿಸಿ ತಂದ ಜೀವರಲ್ಲಿ ಅಂತಸ್ಥಿತನಾಗಿದ್ದು ಸರ್ವ ವ್ಯಾಪಾರಗಳನ್ನು ಜೀವರ ಹೆಸರಿನಲ್ಲಿಯೇ ಅವರ ಪರವಾಗಿ ಬಿಂಬಕ್ರಿಯಾದ್ವಾರ ತಾನೇ ಮಾಡಿ ದೇವದೈತ್ಯರ ದ್ವಾರ ಮಾಡಿಸಿ ಜೀವನ ದ್ವಾರ ಮಾಡಿಸುತ್ತಾ ಜೀವರ ಅನುಭವಕ್ಕೆ ಕರ್ಮ ಫಲಗಳನ್ನು ತಂದುಕೊಡುತ್ತಾ ತತ್ಫಲಗಳನ್ನು ಅವರಿಗೆ ಉಣಿಸ್ತಾನೆ. ಇದರಿಂದ ಕರ್ಮ ವಿಮೋಚನೆ, ತದ್ವಾರ ತ್ರಿವಿಧ ಜೀವರ ಲಿಂಗ ದೇಹ ಭಂಗ, ಅನಂತರ ಅವರವರ ಗತಿಯನ್ನು ನೀಡಲೋಸುಗ ಇಷ್ಟು ವ್ಯಾಪಾರಗಳನ್ನೂ ಮಾಡುತ್ತಿರುವ ಶ್ರೀ ಪರಮಾತ್ಮನು ಕಾರುಣಿಕನು. ತನ್ನ ಅಪಾರ ಸ್ವಾತಂತ್ರ್ಯವನ್ನು ಮೂರು ವಿಧಗಳಾಗಿ ವಿಭಾಗಿಸಿ ಅವುಗಳಲ್ಲಿ ಎರಡನ್ನು ತನ್ನಲ್ಲಿಯೇ ಇಟ್ಟುಕೊಂಡ ಉಳಿದ ಒಂದು ಭಾಗವನ್ನು ಜಗತ್ಕಾರ್ಯಕ್ಕಾಗಿ ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯಲ್ಲಿ ಇಟ್ಟ. ಭೂಮಿಯನ್ನಾಳುವ ಅರಸು ತನ್ನ ಪ್ರಜೆಗಳಾದ ಅಧಿಕಾರಿಗಳಿಗೆ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ರಾಜ್ಯಾಧಿಕಾರವನ್ನು ಕೊಡ್ತಾನೆ. ರಾಜಾಜ್ಞೆಯಂತೆ ಅವರು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟು ರಾಜ್ಯಾಡಳಿತ ರೂಪವಾದ ಕಾರ್ಯವನ್ನು ನಿರ್ವಹಿಸ್ತಾರೆ. ಆ ಅಧಿಕಾರವು ರಾಜನಿಂದ ದತ್ತವಾದದ್ದೇ ಹೊರತು ಅವರ ಸ್ವರೂಪದ್ದಲ್ಲ. ಈ ರೀತಿಯ ಕಾರ್ಯವ್ಯವಸ್ಥೆಯಲ್ಲಿ ರಾಜನು ಆ ಅಧಿಕಾರಿಗಳ ಗುಣಾವಗುಣಗಳನ್ನು ವಿಮರ್ಶಿಸಿ ಅದಕ್ಕೆ ತಕ್ಕಂತೆ ಮನ್ನಣೆ ಮಾಡ್ತಾನೆ. ಆ ಅರಸನೋಪಾದಿಯಲ್ಲಿ ಜಗತ್ಪ್ರಭುವಾದ ಶ್ರೀಹರಿಯು ತ್ರಿಗುಣಗಳ ಅಭಿವ್ಯಕ್ತಿ ಮಾಡಿ ಅದಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಿಸಿ ಜೀವರಿಗೆ ಉಣಿಸ್ತಾನೆ. ಸತ್ವಗುಣಾಭಿವ್ಯಕ್ತಿ ಇದರ ದ್ವಾರ ಮುಕ್ತಿಚೇತನರಲ್ಲಿ ಪಂಚಭೇದ ಯುಕ್ತವಾದ ತಾರತಮ್ಯ ಜ್ಞಾನವನ್ನು ನೀಡಿ ತದ್ವಾರ ಸತ್ಸಾಧನೆ ಮಾಡಿಸಿ ನಿತ್ಯಾನಂದ ರೂಪವಾದ ಮೋಕ್ಷವನ್ನು ಅನುಗ್ರಹಿಸ್ತಾನೆ. ರಜೋಗುಣಾಭಿವ್ಯಕ್ತಿ ದ್ವಾರ ನಿತ್ಯ ಸಂಸಾರಿಗಳಲ್ಲಿ ಮಿಶ್ರ ಸಾಧನೆ ಮಾಡಿಸಿ ಸುಖ ದುಃಖ ರೂಪವಾದ ಮಿಶ್ರಗತಿಯನ್ನು ಈತಾನೆ. ತಮೋ ಗುಣಾಭಿವ್ಯಕ್ತಿ ದ್ವಾರ ಭಗವದ್ವೇಷಿಗಳಾದ ತಮೋಯೋಗ್ಯರಲ್ಲಿ ನವವಿಧ ದ್ವೇಷ ಮಿಥ್ಯಾಜ್ಞಾನ ಇತ್ಯಾದಿಗಳನ್ನುಂಟು ಮಾಡಿ ಕೊನೆಯಲ್ಲಿ ಅವರಿಗೆ ನಿತ್ಯ ದುಃಖ ರೂಪವಾದ ಅಂಧ ತಮಸ್ಸನ್ನು ಹೊಂದಿಸ್ತಾನೆ. ಸ್ವಾತಂತ್ರ್ಯ ಗುಣ ವಿಭಾಗದ ಕ್ರಮ ಪೂರ್ಣ ವಿವರಣೆ ಮಾಡಬೇಕು ಅಂದರೆ ತೆಗೆದುಕೊಂಡಿದ್ದು ಒಂದು ಗುಣ, ಅದನ್ನು ವಿಭಾಗಿಸಿದ್ದು ಎರಡು ಸಮಭಾಗಗಳಾಗಿ, ಮತ್ತು ಮೊದಲನೆಯ ಸಮಭಾಗವನ್ನು ಅಂದರೆ ಅರ್ಧ ಭಾಗವನ್ನು ಪುನಃ ಎರಡು ಭಾಗಗಳಾಗಿ ಮಾಡಿದ. ಮೊದಲನೆಯ ಕಾಲು ಭಾಗವನ್ನು ಪುನಃ 4 ಭಾಗಗಳಾಗಿ ವಿಭಾಗಿಸಿದ. ಆಗ 16ನೇಯ ಒಂದು ಭಾಗದಂತೆ 16ನೇ ಒಂದು, 16ನೇ ಒಂದು, 16ನೇ ಒಂದು ಮತ್ತು 16ನೇ ಒಂದು ಹೀಗೆ 4 ಭಾಗಗಳಾದವು. ಮೊದಲನೆಯ 16ನೇ ಒಂದು ಭಾಗವನ್ನು 100 ಭಾಗಗಳಾಗಿ ವಿಭಾಗಿಸಿದ. ಅವುಗಳಲ್ಲಿ ಬ್ರಹ್ಮದೇವರಲ್ಲಿ ಹಾಗೂ ಸರಸ್ವತಿಯಲ್ಲಿ ಇಟ್ಟಿದ್ದು 52 ಗುಣ, ವಾಯುದೇವರಲ್ಲಿ ಹಾಗೂ ಭಾರತೀಯರಲ್ಲಿ ಇಟ್ಟಿದ್ದು 48 ಗುಣ, ಒಟ್ಟು 100 ಭಾಗಗಳು. ಎರಡನೆಯ 16ನೇ ಒಂದು ಭಾಗವನ್ನು 100 ಭಾಗಗಳಾಗಿ ವಿಭಾಗಿಸಿ ಹಂಚಿದ್ದು
ಅವುಗಳಲ್ಲಿ ರುದ್ರ, ಪಾರ್ವತಿ ಹಾಗೂ ಗರುಡ ಶೇಷರು ಸೇರಿಕೊಂಡು ತತ್ಪತ್ನಿಯರಾದ ವಾರುಣಿ ಮತ್ತು ಸೌಪರ್ಣಿಯರಲ್ಲಿ ಸೇರಿಸಿ 20 ಗುಣ, ಇಂದ್ರ, ಕಾಮರಲ್ಲಿ ಶಚಿ, ರತಿ ಸೇರಿ 15 ಗುಣ, ತತ್ವ ದೇವತೆಗಳು, ತತ್ಪತ್ನಿಯರು, ಉಳಿದ ಸಮಸ್ತ ದೇವತಾ ಸಮೂಹದಲ್ಲಿ 10 ಗುಣ, ಸಮಸ್ತ ಮುಕ್ತಿಯೋಗ್ಯ ಚೇತನರಲ್ಲಿ 10 ಗುಣ, ತಮೋಯೋಗ್ಯ ಹಾಗೂ ನಿತ್ಯ ಸಂಸಾರಿಗಳಲ್ಲಿ 45 ಗುಣ, ಒಟ್ಟು 100 ಭಾಗಗಳು. ಅವಶಿಷ್ಟ ಮತ್ತು ಭಾಗಗಳನ್ನು ಸೇರಿಸಿ ಅಂದರೆ 16ನೇ 1 ಮತ್ತು 16ನೇ 1 ಭಾಗವನ್ನು ಸೇರಿಸಿದಾಗ 8ನೇ 1 ಭಾಗವನ್ನು 3 ಭಾಗ ಮಾಡ್ದ. ಅದರಲ್ಲಿ ತಾನು ಇಟ್ಟುಕೊಂಡ ಭಾಗ 2 ತನ್ನ ನಾರಿ ಲಕ್ಷ್ಮೀದೇವಿಯಲ್ಲಿ 1 ಎಂದು ಜಗನ್ನಾಥದಾಸಾರ್ಯರು ತಿಳಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.